ಮುಸಲ್ಮಾನರಿಗೆ ಡಿಕೆ ಶಿವಕುಮಾರ್ ಬಂಪರ್ ಗಿಫ್ಟ್ ಅನ್ನ ನೀಡಲಿದ್ದಾರಾ ನೋಡಿ. ಎಸ್.ಎಂ. ಕೃಷ್ಣ ಹಾದಿಯನ್ನ ಈಗ ಡಿಕೆ ಶಿವಕುಮಾರ್ ಹಿಡಿತಿದ್ದಾರಾ ಅನ್ನುವಂಥ ಪ್ರಶ್ನೆ. ಅಂದು ಮುಸ್ಲಿಮರಿಗೆ 4 ಮಂತ್ರಿ ಸ್ಥಾನವನ್ನ ಎಸ್.ಎಂ. ಕೃಷ್ಣ ನೀಡಿದ್ರು. ಥೇಟ್ ಈಗ ಎಸ್.ಎಂ. ಕೃಷ್ಣ ಫಾರ್ಮುಲಾವನ್ನ ಬಳಸ್ತಾ ಇದ್ದಾರಾ ಡಿಕೆ ಶಿವಕುಮಾರ್ ಅನ್ನುವಂಥ ಪ್ರಶ್ನೆ ಇದೆ ನೋಡಿ. ಡಿಕೆ ಶಿವಕುಮಾರ್ ಇವಾಗ ಎಸ್.ಎಂ. ಕೃಷ್ಣರವರ ಹಾದಿಯನ್ನ ಹಿಡಿತಾ ಇದ್ದಾರಾ? ಮುಸಲ್ಮಾನರಿಗೆ ಡಿಕೆ ಶಿವಕುಮಾರ್ ಬಂಪರ್ ಗಿಫ್ಟ್ ಅನ್ನ ಕೊಡ್ತಿದ್ದಾರಾ? ಎಸ್.ಎಂ. ಕೃಷ್ಣ ಹಾದಿಯನ್ನ ಈಗ ಡಿಕೆ ಶಿವಕುಮಾರ್ ಹಿಡಿದ್ರ ಅಂತ ನೋಡಿ. ಅಂದು ಮುಸ್ಲಿಮರಿಗೆ 4 ಮಂತ್ರಿ ಸ್ಥಾನವನ್ನ ಎಸ್.ಎಂ. ಕೃಷ್ಣ ನೀಡಿದ್ರು ಅವರ ಕಾಲದಲ್ಲಿ. ಈಗ ಥೇಟ್ ಅದೇ ರೀತಿಯಲ್ಲಿ ಎಸ್.ಎಂ. ಕೃಷ್ಣ ಫಾರ್ಮುಲಾವನ್ನ ಡಿಕೆ ಶಿವಕುಮಾರ್ ಇಲ್ಲಿ ಬಳಸ್ತಾ ಇದ್ದಾರಾ? ಡಿಕೆ ಶಿವಕುಮಾರ್ ಸಂಪುಟವನ್ನ ಸೇರಲು ಮುಸಲ್ಮಾನ ಶಾಸಕರು ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಸಂಪುಟ 2 ವೇಳೆ ಸಚಿವರಾಗಲು ಪೈಪೋಟಿ ನಡೆಸುತ್ತಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ಗೆ ಯುಟಿ ಖಾದರ್ ಉಳಿದ ಮುಸ್ಲಿಂ ಶಾಸಕರಿಂದ ಲಾಬಿ ಒತ್ತಡ ಈಗ ತಂತ್ರ ಹೆಚ್ಚಾಗ್ತಾ ಇದೆ. ಮೊದಲ ಹಂತದಲ್ಲಿ ಜಮೀರ್ ಜಾಗಕ್ಕೆ ಖಾದರ್ ಎಂಟ್ರಿಯನ್ನ ಕೊಟ್ಟಿರುವಂಥದ್ದು. ಇನ್ನು ಮುಸ್ಲಿಮರಿಗೆ ಇನ್ನೂ 3 ಮಂತ್ರಿಗಿರಿ ಕೊಡುವಂತಹ ಸಾಧ್ಯತೆ ಇದೆ. ಎಸ್.ಎಂ. ಕೃಷ್ಣರವರ ಫಾರ್ಮುಲಾವನ್ನ ಇಲ್ಲಿ ಬಳಸ್ಕೊಳ್ತಿದ್ದಾರಾ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ. ಎಸ್.ಎಂ. ಕೃಷ್ಣರವರು ಸಿಎಂ ಆಗಿದ್ದಂತಹ ಕಾಲದಲ್ಲಿ 4 ಮುಸ್ಲಿಮರಿಗೆ ಸ್ಥಾನವನ್ನು ನೀಡಲಾಗಿತ್ತು, ಸಚಿವ ಸ್ಥಾನವನ್ನ. ಈಗ ಅದೇ ಫಾರ್ಮುಲಾವನ್ನ ಇಲ್ಲಿ ಡಿಕೆ ಶಿವಕುಮಾರ್ ಬಳಸ್ಕೊಳ್ತಾ ಇರುವಂಥದ್ದು. ಅಂದ್ರೆ ಡಿಕೆ ಶಿವಕುಮಾರ್ ಈಗ ಮುಸಲ್ಮಾನರಿಗೆ ಗಿಫ್ಟ್ ನೀಡ್ತಾರಾ, ಬಂಪರ್ ಗಿಫ್ಟ್ ಅನ್ನ ಅಂತ ಪ್ರಶ್ನೆ ಇದೆ. ಎಸ್.ಎಂ. ಕೃಷ್ಣರವರ ಫಾರ್ಮುಲಾವನ್ನ ಇಲ್ಲಿ ಬಳಸ್ಕೊಳ್ತಾ ಇದ್ದಾರಾ ಡಿಕೆ ಶಿವಕುಮಾರ್ ಅಂತ. ಎಸ್.ಎಂ. ಕೃಷ್ಣ ಅವರು ಸಿಎಂ ಆಗಿದ್ದಂತಹ ಸಮಯದಲ್ಲಿ 4 ಜನ ಮುಸಲ್ಮಾನರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನವನ್ನ ನೀಡಿದ್ರು. ಅದೇ ಫಾರ್ಮುಲಾವನ್ನ ಈಗ ಡಿಕೆ ಶಿವಕುಮಾರ್ ಬಳಸ್ಕೊಳ್ತಾ ಇದ್ದಾರಾ ಅಂದ್ರೆ ಇಲ್ಲೂ ಕೂಡ ಡಿಕೆ ಕ್ಯಾಬಿನೆಟ್ನಲ್ಲಿ 4 ಜನ ಮುಸಲ್ಮಾನರಿಗೆ ಸಚಿವ ಸ್ಥಾನ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಮೊದಲ ಹಂತದಲ್ಲಿ ಜಮೀರ್ ಜಾಗಕ್ಕೆ ಖಾದರ್ ಎಂಟ್ರಿ ಕೊಟ್ಟರು. ಮುಸ್ಲಿಮರಿಗೆ ಇನ್ನೂ 3 ಮಂತ್ರಿಗಿರಿ ಕೊಡುವಂತಹ ಸಾಧ್ಯತೆ ಇದೆ ನೋಡಿ. ಸಿಎಂ ಡಿಕೆ ಕ್ಯಾಬಿನೆಟ್ಗೆ ಯುಟಿ ಖಾದರಿಗಾಗಲೇ ಎಂಟ್ರಿ ಕೊಟ್ಟಿದ್ದಾರೆ. ಉಳಿದ ಮುಸ್ಲಿಂ ಶಾಸಕರಿಂದ ಕೂಡ ಲಾಬಿ ನಡೆಸ್ತಾ ಇದ್ದು ಒತ್ತಡ ತಂತ್ರಗಳನ್ನು ನಡೆಸ್ತಾ ಇರುವಂಥದ್ದು. ಈಗ ಡಿಕೆ ಶಿವಕುಮಾರ್ ಅವರ ಸಂಪುಟವನ್ನ ಸೇರಲು ಮುಸಲ್ಮಾನ ಶಾಸಕರು ಕಸರತ್ತನ್ನ ನಡೆಸ್ತಾ ಇರುವಂಥದ್ದು ನೋಡಿ. ಜಮೀರ್ ಅಹಮದ್ ಇದ್ದಾರೆ, ತನ್ವೀರ್ ಸೇಠ್ ಇದ್ದಾರೆ. ಮುಸಲ್ಮಾನರ ಅಂದರೆ ಸಚಿವ ಸ್ಥಾನದ ಆಕಾಂಕ್ಷಿಗಳಿರುವಂಥದ್ದು. ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ, ಯಾರಿಗೆ ಮಣೆ ಹಾಕುತ್ತೆ ಅಂತ ಈಗಾಗಲೇ ಯುಟಿ ಖಾದರ್ ಡಿಕೆ ಕ್ಯಾಬಿನೆಟ್ ಸೇರ್ಪಡೆಯಾಗಿದ್ದಾರೆ. ಇನ್ನು 3 ಸಚಿವ ಸ್ಥಾನವನ್ನು ಮುಸಲ್ಮಾನರಿಗೆ ನೀಡ್ತಾರಾ ಡಿಕೆ ಶಿವಕುಮಾರ್? ಇಲ್ಲಿ ಎಸ್.ಎಂ. ಕೃಷ್ಣರವರ ಫಾರ್ಮುಲಾವನ್ನ ಬಳಸ್ಕೊಳ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ಏನು ಡಿಕೆ ಸಂಪುಟದಲ್ಲಿ ಮುಸಲ್ಮಾನರಿಗೆ 4 ಮಂತ್ರಿಗಿರಿ ಕೊಡಬೇಕು, ವಿಧಾನ ಪರಿಷತ್ ಸದಸ್ಯ ಸಲೀಂ ಅಹಮದ್ ಈಗ ಆಗ್ರಹಿಸಿದ್ದಾರೆ. ಡಿಕೆ ಕ್ಯಾಬಿನೆಟ್ನಲ್ಲಿ 4 ಮಂತ್ರಿಯನ್ನು ಕೊಡಬೇಕು ಮುಸಲ್ಮಾನರಿಗೆ. ಡಿಕೆ ಸಂಪುಟದಲ್ಲಿ ಮುಸ್ಲಿಂ ಶಾಸಕರಿಗೆ ಜಾಕ್ಪಾಟ್. 2-3 ಸಚಿವ ಸ್ಥಾನಕ್ಕಾಗಿ 5-6 ಶಾಸಕರು ಕದನ ನಡೆಸುತ್ತಿದ್ದಾರೆ. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಕೋಟದ ಅಡಿಯಲ್ಲಿ ಲಾಭಿಯನ್ನ ಮಾಡಲಾಗ್ತಾ ಇದೆ. ನಾನು ಸೀನಿಯರ್ ಅಂತಿದ್ದಾರೆ ಜಮೀರ್ ಅಹಮದ್ ಖಾನ್. ನಾನು ಸೀನಿಯರ್ ಇದ್ದೀನಿ, ನನಗೂ ಬೇಕು ಅಂತ. ಆದ್ರೆ ಆಡಿಯೋ ಕಾರಣಕ್ಕೆ ಜಮೀರ್ ಮಂತ್ರಿ ಆಗೋದೇ ಇಲ್ಲಿ ಡೌಟ್ ಆಗಿದೆ. ಯಾರಿಗೆ ಸಚಿವ ಸ್ಥಾನ ಕೊಟ್ಟರು ಮತ್ತೊಬ್ಬರಿಗೆ ಮುನಿಸು ಇಲ್ಲಿ ಫಿಕ್ಸ್. ಯಾಕಂದ್ರೆ ಇಲ್ಲಿ ಇರುವಂತಹ ಸ್ಥಾನಕ್ಕೆ ಪೈಪೋಟಿ ನಡೀತಾ ಇದೆ. ಮುಸಲ್ಮಾನರಲ್ಲಿ 4 ಮಂತ್ರಿಗಿರಿಯನ್ನು ಕೊಡಬೇಕು ಅಂತ ಹೇಳಿ ಹೇಳ್ತಾ ಇರುವಂಥದ್ದು, ಒತ್ತಡವನ್ನು ಹಾಕ್ತಾ ಇರುವಂಥದ್ದು. ವಿಧಾನ ಪರಿಷತ್ನ ಸದಸ್ಯ ಸಲೀಂ ಅಹಮದ್ ಮುಸಲ್ಮಾನರಿಗೆ 4 ಮಂತ್ರಿಗಿರಿಯನ್ನು ನೀಡಬೇಕು ಅಂತ ಒತ್ತಾಯವನ್ನು ಮಾಡಿದ್ದಾರೆ, ಆಗ್ರಹಿಸಿದ್ದಾರೆ. ಡಿಕೆ ಶಿವಕುಮಾರ್ ಸಂಪುಟ ಸೇರಲು ಬಹಳಷ್ಟು ಕದನ ನಡೀತಾ ಇದೆ. 2-3 ಸಚಿವ ಸ್ಥಾನಕ್ಕಾಗಿ ಶಾಸಕರು ಕದನ ನಡೆಸುತ್ತಿದ್ದಾರೆ. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಕೋಟದ ಅಡಿಯಲ್ಲಿ ಲಾಭಿಯನ್ನ ಮಾಡ್ತಾ ಇದ್ದಾರೆ. ನಾನು ಸೀನಿಯರ್ ಇದ್ದೀನಿ ಅಂತ ಜಮೀರ್ ಅಹಮದ್ ಖಾನ್ ಹೇಳ್ತಾ ಇರೋದು. ನಾನು ಸೀನಿಯರ್ ಇದ್ದೀನಿ, ನನಗೆ ಬೇಕು ಸಚಿವ ಸ್ಥಾನ ಅಂತ. ಆದ್ರೆ ಜಮೀರ್ ಅಹಮದ್ ರವರ ಒಂದು ಆಡಿಯೋ ಏನಿತ್ತು, ಆ ಆಡಿಯೋ ಕಾರಣಕ್ಕಾಗಿ ಈಗ ಜಮೀರ್ ಮಂತ್ರಿ ಆಗುವುದೇ ಡೌಟ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಯಾರಿಗೆ ಸಚಿವ ಸ್ಥಾನ ಕೊಟ್ಟರು ಕೂಡ ಮತ್ತೊಬ್ರು ಇಲ್ಲಿ ಮುನ್ಸ್ಕೊಳ್ಳುವಂಥದ್ದು ಪಕ್ಕ. ಯಾಕಂದ್ರೆ ಹಿರಿಯರಿದ್ದೀವಿ ಅಂತ ಹೇಳಿ ಒಟ್ಟಿನಲ್ಲಿ ಎಲ್ಲಾ ರೀತಿಯಲ್ಲೂ ಲಾಭಿಯನ್ನ ನಡೆಸ್ತಾ ಇದ್ದಾರೆ. ಒಬ್ರಿಗೆ ಕೊಟ್ಟರೆ ಒಬ್ರು ಮುನ್ಸ್ಕೊಳ್ಳುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಆದ್ರೆ 4 ಮಂತ್ರಿಗಿರಿಯನ್ನ ಮುಸಲ್ಮಾನರಿಗೆ ಕೊಡಬೇಕು ಅಂತ ಹೇಳಿ ಸಲೀಂ ಅಹಮದ್ ಆಗ್ರಹಿಸಿದ್ದಾರೆ. 2-3 ಸಚಿವ ಸ್ಥಾನಕ್ಕಾಗಿ 5-6 ಶಾಸಕರು ಕದನ ನಡೆಸ್ತಾ ಇದ್ದಾರೆ. ಇಲ್ಲಿ ಒಂದು ಕಡೆ ಜಮೀರ್ ಅಹಮದ್ ಖಾನ್ ನಾನು ಸೀನಿಯರ್ ಇದ್ದೀನಿ, ನಾನು ಹಿರಿಯನಿದ್ದೀನಿ, ನನಗೆ ಸಚಿವ ಸ್ಥಾನ ಬೇಕು ಅಂತ ಹೇಳ್ತಿದ್ದಾರೆ.
ಇನ್ನ ಮುಸಲ್ಮಾನ ಶಾಸಕರ ಲಾಭಿ ನೋಡೋದಾದ್ರೆ ನೋಡಿ, ಜಮೀರ್ ಅಹಮದ್ ಖಾನ್ ಇದ್ದಾರೆ, ರಹೀಂ ಖಾನ್ ಕೂಡ ಲಾಭಿಯನ್ನ ನಡೆಸ್ತಾ ಇರುವಂತದ್ದು, ತನ್ವೀರ್ ಸೇಠ್ ಇದ್ದಾರೆ, ಎನ್ಎ ಹ್ಯಾರಿಸ್ ಇದ್ದಾರೆ, ರಿಜ್ವಾನ್ ಅರ್ಷದ್ ಇದ್ದಾರೆ, ಸಲೀಂ ಅಹಮದ್ ಇರುವಂಥದ್ದು, ಬಿಲ್ಕಿಸ್ ಬಾನು ಇದ್ದಾರೆ, ಇನ್ನು ಖನಿಜಾ ಫಾತಿಮಾ ಕೂಡ ಇರುವಂಥದ್ದು. ಇವರೆಲ್ಲರೂ ಕೂಡ ಮುಸ್ಲಿಂ ಕೋಟಾದಲ್ಲಿ ಲಾಭಿಯನ್ನ ಮಾಡ್ತಿದ್ದಾರೆ. ಜಮೀರ್, ತನ್ವೀರ್ ಸೇಠ್, ರಹೀಂ ಖಾನ್, ಎನ್ಎ ಹ್ಯಾರಿಸ್ ಇದ್ದಾರೆ, ರಿಜ್ವಾನ್ ಅರ್ಷದ್ ಇದ್ದಾರೆ, ಸಲೀಂ ಅಹಮದ್, ಖನಿಜಾ ಫಾತಿಮಾ, ಇವರೆಲ್ಲರೂ ಕೂಡ ಲಾಭಿಯನ್ನ ನಡೆಸ್ತಾ ಇರುವಂಥದ್ದು. ಅಂದ್ರೆ ನೋಡಿ, ಇರುವಂತಹ ಈಗ 4 ಮಂತ್ರಿಗಿರಿಯನ್ನ ನೀಡಬೇಕು ಅಂತ ಹೇಳಿ ಇಲ್ಲಿ ಮುಸಲ್ಮಾನರಿಗೆ 4 ಮಂತ್ರಿಗಿರಿಯನ್ನ ನೀಡಬೇಕು ಅಂತ ಹೇಳಿ ಸಲೀಂ ಅಹಮದ್ ಆಗ್ರಹಿಸಿದ್ದಾರೆ. ಆದರೆ ಇರುವಂತಹ 4ಅಲ್ಲಿ ಒಂದು ಈಗಾಗಲೇ UT ಖಾದರ್ ಅವರಿಗೆ ಕೊಟ್ಟುಬಿಟ್ಟಿರುವಂಥದ್ದು ಮಂತ್ರಿಗಿರಿಯನ್ನ. ಇನ್ನು ಉಳಿದಿರುವಂತಹ 3 ಸ್ಥಾನಕ್ಕೆ ಯಾರನ್ನ ಅಂತ ಆಯ್ಕೆ ಮಾಡೋದು? ಯಾಕಂದ್ರೆ ಲಾಭಿ ನಡೆಸ್ತಾ ಇದ್ದಾರೆ. ಇಲ್ಲಿ ಒಂದು ಕಡೆ ಏನು ನಮ್ಮ ಜಮೀರ್ ಅವರು ಏನೋ ಹೇಳ್ತಿರೋದಂದ್ರೆ, ನಾನು ಹಿರಿಯರಿದ್ದೀನಿ, ನನಗೆ ಸಚಿವ ಸ್ಥಾನವನ್ನು ಕೊಡಿ ಅಂತ. ತನ್ವೀರ್ ಸೇಠ್ ಕೂಡ ಹಿರಿಯ ನಾಯಕರಾಗಿರುವಂಥದ್ದು, ಅವರು ಕೂಡ ನನಗೂ ಬೇಕು ಅಂತ ಹೇಳ್ತಾ ಇರುವಂಥದ್ದು. ಇಲ್ಲಿ ಯಾರಿಗೆ ತಾನೇ ಮಣೆ ಹಾಕ್ಲಿಕ್ಕಾಗುತ್ತೆ? ಒಬ್ಬರಿಗೆ ಕೊಟ್ಟರೆ ಇನ್ನೊಬ್ಬರಿಗೆ ಮುನಿಸಲಿ ಪಕ್ಕಾ ಆಗುತ್ತೆ. ಈ ಮುಸಲ್ಮಾನರ ಕೋಟದ ಅಡಿಯಲ್ಲಿ, ಅಂದರೆ ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಕರ್ನಾಟಕ ಈ ಒಂದು ಕೋಟದ ಅಡಿಯಲ್ಲಿ ಮುಸಲ್ಮಾನರಿಗೆ 4 ಮಂತ್ರಿಗಿರಿಯನ್ನ ನೀಡಬೇಕು ಅಂತ ಹೇಳಿದ್ರು. ಅದರಲ್ಲಿ UT ಖಾದರಿಗೆ ಒಂದು ಆಲ್ರೆಡಿ ಕೊಟ್ಟಾಗಿದೆ. ಉಳಿದಂತಹ 3ರಲ್ಲಿ ಯಾರಿಗೆ ಅವಕಾಶವನ್ನ ಕೊಡಬೇಕು, ಯಾರು ಮಂತ್ರಿಗಿರಿಯನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ ಆಗಿರುವಂಥದ್ದು. ಹೈಕಮಾಂಡ್ಗೆ ಇದು ಒಂಥರ ತಲೆನೋವಾಗಿ ಪರಿಣಮಿಸಿದೆ. ನೋಡಿ, ಒಬ್ಬರಿಗೆ ಕೊಟ್ಟರೆ ಮತ್ತೊಬ್ಬರಿಗೆ ಕೋಪ, ಇಲ್ಲಿ ಮುನಿಸು, ಅದು ಎಲ್ಲ ಒಂದು ಕಡೆ ಪಕ್ಷಕ್ಕೂ ಕೂಡ ತೊಂದರೆ ಆಗುವಂಥದ್ದು. ಹಾಗಾಗಿ ಇಲ್ಲಿ DK ಶಿವಕುಮಾರ್ ಅವರಿಗೆ ಬಹಳಷ್ಟು ತಲೆನೋವನ್ನ ತಂದು ನಿಲ್ಲಿಸ್ಬಿಟ್ಟಿರುವಂಥದ್ದು ಈ ಒಂದು ವಿಚಾರ. ಅಂದರೆ ಕ್ಯಾಬಿನೆಟ್ ವಿಚಾರ ಸಾಕಷ್ಟು ತಲೆನೋವಾಗಿ ಪರಿಣಮಿಸಿದೆ. ಈಗಾಗಲೇ ಒಂದು ಪಟ್ಟಿಯನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಆದರೂ ಕೂಡ ಇಲ್ಲಿ ಸಾಕಷ್ಟು ಲಾಭಿಯನ್ನ ನಡೆಸ್ತಾ ಇದ್ದಾರೆ ಶಾಸಕರು.